ಹಲೋ ಡಿಯರ್, ಮತ್ತೊಮ್ಮೆ ಸ್ವಾಗತ ನಿಮಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ವೇರ್ ದೆರ್ ಈಸ್ ಅ ವೀಲ್ ಈ ಪಾಠದಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಇಂಗ್ಲೀಷ್ನಲ್ಲಿ ಉತ್ತರಗಳನ್ನು ಬಹಳ ಸಮರ್ಪಕವಾಗಿ ಕೊಡೋದು ಅಲ್ಲದೇ ಪ್ರತಿಯೊಂದು ಲೈನನ್ನು ನಿಮಗೆ ಕನ್ನಡದಲ್ಲಿ ವಿವರಿಸಿದ್ದೀನಿ. ಇದರಿಂದ ಏನಾಗುತ್ತೆ, ಪ್ರತಿಯೊಂದು ವಾಕ್ಯ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ನಿಮಗೆ ಸುಲಭ ಆಗುತ್ತೆ, ಯಾಕಂದರೆ ಕನ್ನಡದಲ್ಲಿ ಇದು ಅರ್ಥ ಆಗಿರುತ್ತೆ. ಇದು ಬಹಳ ಜನ ಸ್ಟೂಡೆಂಟ್ಸ್ಗೆ ಭಾಳ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ಇದೇ ಥರ ಕೊಡ್ತಾ ಇದ್ದೀನಿ. ಎಕ್ಸಾಮಿನೇಷನ್ಗೆ ಇದೇ ಥರ ತಯಾರಿ ಮಾಡಿಕೊಳ್ಳಿ. ಚೆನ್ನಾಗಿ ಮೊದಲು ಕೇಳಿ ಆದಮೇಲೆ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1-2 ಸಾರಿ 3 ಸಾರಿ ಎಲ್ಲೂ ತಪ್ಪಿಲ್ಲದಂಗೆ ಬರೆದ್ರೆ 4 ಔಟ್ ಆಫ್ 4 ಸಿಗುತ್ತೆ. ಎಲ್ಲಾದರೂ ತಪ್ಪು ಮಾಡಿದರೆ ಮತ್ತೆ ಮಾರ್ಕ್ಸನ್ನು ಕಳ್ಕೊಳ್ತೀರಿ ನೀವು ಅಷ್ಟೇ. ಇದು ನಿಮಗೆ ಬರೀ ಇಂಗ್ಲೀಷ್ನಲ್ಲೇ ಬೇಕು ಅಂತಾದರೆ ನನ್ನ ಇನ್ನೊಂದು ಚಾನಲ್ ಇದೆ, ಇಂಗ್ಲೀಷ್ ನೀಡ್ಸ್ ಅಂತ. ಆ ಇಂಗ್ಲೀಷ್ ನೀಡ್ಸ್ ಅಂತ ನೀವು ಸರ್ಚ್ ಮಾಡುವಾಗ ಆ 2 ಶಬ್ದಗಳ ಮಧ್ಯೆ ಗ್ಯಾಪ್ ಕೊಡಬೇಡಿ, ಈಸಿಯಾಗಿ ನಿಮಗೆ ಸಿಗುತ್ತೆ ಅದು. ಆಮೇಲೆ ಇದೇ ಚಾನಲ್ನಲ್ಲಿ ನೀವು ಪ್ಲೇಲಿಸ್ಟಿಗೆ ಹೋದರೆ ಅಲ್ಲಿ 2 ಪ್ಲೇಲಿಸ್ಟ್ ಸಿಗುತ್ತೆ. ಒಂದು ಲೆಸನ್ಸ್ ಆ್ಯಂಡ್ ಗ್ರಾಮರ್ ಅಂತ ಒಂದಿದೆ, ಇನ್ನೊಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಅಂತ ಕೂಡ ಒಂದಿದೆ. ಅದಕ್ಕೆ ಅಲ್ಲಿ ಶಾರ್ಟ್ ಆನ್ಸರ್ಗಳು, ಆಮೇಲೆ ಗ್ರಾಮರ್ನ ವಿವರಣೆಗಳು ಇವೆಲ್ಲ ಅದರಲ್ಲಿ ಸಿಗುತ್ತೆ. ಇದರ ಲಿಂಕನ್ನು ನಾನು ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಆ ಪ್ಲೇಲಿಸ್ಟೇ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ. ಅದರಲ್ಲಿರೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೊ ಪ್ರಿಪೇರ್ ವೆಲ್ ಫಾರ್ ದಿ ಎಕ್ಸಾಮಿನೇಷನ್. ಬನ್ನಿ ಇವಾಗ ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ಕೇಳಿ. ಮೊದಲು, How did Sheila Rani Chunkat, the DC, promote the empowerment of women in Where There Is a Wheel? DC ಆದ ಶೀಲಾ ರಾಣಿ ಚುಂಕತ್ ಅವರು ಮಹಿಳಾ ಸಶಕ್ತೀಕರಣಕ್ಕೆ ಹೇಗೆ ಒತ್ತು ಕೊಟ್ಟರು? ಪುಡುಕೋಟೈ ಹ್ಯಾಡ್ ಬೀನ್ ಅ ವೆರಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ ಇನ್ ತಮಿಳುನಾಡು. ತಮಿಳುನಾಡಿನಲ್ಲಿ ಪುಡುಕೋಟೈ ಜಿಲ್ಲೆ ಬಹಳ ಹಿಂದುಳಿದ ಜಿಲ್ಲೆಯಾಗಿತ್ತು. In early 90s, when Mrs. Sheila Rani Chunkat was the DC, she concentrated on literacy drive to make the rural women literate. 90ರ ದಶಕದ ಪ್ರಾರಂಭದಲ್ಲಿ ಶೀಲಾ ರಾಣಿ ಚುಂಕತ್ ಅವರು DC ಆಗಿದ್ದಾಗ ಗ್ರಾಮೀಣ ಮಹಿಳೆಯರನ್ನು ಸಾಕ್ಷರರನ್ನಾಗಿ ಮಾಡಲು ಸಾಕ್ಷರತಾ ಆಂದೋಲನದ ಕಡೆಗೆ ಹೆಚ್ಚು ಗಮನ ಕೊಟ್ಟರು. ಅರಿವೋಳಿ ಅಯ್ಯಕ್ಕಂ ವಾಸ್ ಗಿವನ್ ದ ಟಾಸ್ಕ್. ಈ ಕಾರ್ಯವನ್ನು ಅರಿವೋಳಿ ಅಯ್ಯಕ್ಕಂ ಸಂಸ್ಥೆಗೆ ನೀಡಲಾಯಿತು. ಬಟ್ ದೆರ್ ವಾಸ್ ಅ ಹಿಚ್. ಆದರೆ ಅಲ್ಲಿ ಒಂದು ಅಡೆತಡೆ ಉಂಟಾಯಿತು. ದ ವಾಲಂಟಿಯರ್ ಗರ್ಲ್ಸ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ರೀಚ್ ರಿಮೋಟ್ ಏರಿಯಾಸ್. ಸ್ವಯಂ ಸೇವಕಿಯರಾದ ಹುಡುಗಿಯರಿಗೆ ದೂರವಿರುವ ಪ್ರದೇಶಗಳಿಗೆ ತಲುಪುವುದು ಕಷ್ಟಕರವಾಗಿತ್ತು. ಸೊ ಶೀಲಾ ರಾಣಿ ಇಂಟ್ರೊಡ್ಯೂಸ್ಡ್ ಸೈಕ್ಲಿಂಗ್ ಆಸ್ ದ ಸೊಲ್ಯೂಷನ್. ಇದಕ್ಕೆ ಪರಿಹಾರವಾಗಿ ಶೀಲಾ ರಾಣಿ ಚುಂಕತ್ ಅವರು ಸೈಕಲ್ ನಡೆಸುವುದನ್ನು ಕಲಿಯುವುದು ಒಂದು ಪರಿಹಾರವಾಗಿ ಕಂಡುಕೊಂಡರು. When the activists learned cycling, the neo-literates were motivated to take to cycling. ಅರಿವೋಳಿಯ ಕಾರ್ಯಕರ್ತರು ಯಾವಾಗ ಸೈಕಲ್ ನಡೆಸುವುದನ್ನು ಕಲಿತುಕೊಂಡರೋ ಆಗ ಹೊಸದಾಗಿ ಸಾಕ್ಷರರಾದವರಿಗೆ ತಾವು ಕೂಡ ಸೈಕಲ್ ನಡೆಸುವುದನ್ನು ಕಲಿಯಬೇಕು ಎಂದು ಪ್ರೇರಣೆಯಾಯಿತು. ದ ನಂಬರ್ ಗ್ರೀವ್ ಬಿಯಾಂಡ್ ಇಮ್ಯಾಜಿನೇಷನ್. ಇಂಥವರ ಸಂಖ್ಯೆ ಊಹೆಗೂ ಮೀರಿ ಬೆಳೆಯಿತು. ಸೈಕ್ಲಿಂಗ್ ಬಿಕೇಮ್ ಅ ಸೋಷಿಯಲ್ ಮೂವ್ಮೆಂಟ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ಸಪೋರ್ಟಿಂಗ್ ದ ಲಿಟ್ರಸಿ ಡ್ರೈವ್. ಸೈಕಲ್ ನಡೆಸುವುದು ಒಂದು ಸಾಮಾಜಿಕ ಚಳುವಳಿಯಾಯಿತು ಮತ್ತು ಅದು ಸಾಕ್ಷರತಾ ಆಂದೋಲನಕ್ಕೆ ಇಂಬುಗೊಟ್ಟಿತು. ಇಟ್ ಬಿಕೇಮ್ ಅ ಸಿಂಬಲ್ ಆಫ್ ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ. ಇದು ಸ್ವಾತಂತ್ರ್ಯ ಮತ್ತು ಚಲನವಲನಗಳ ಪ್ರತೀಕವಾಯಿತು. ವಿಮೆನ್ಸ್ ಕಾನ್ಫಿಡೆನ್ಸ್ ವಾಸ್ ಬೂಸ್ಟೆಡ್. ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಾಯಿತು. ಆಸ್ ಸೈಕ್ಲಿಂಗ್ ಮೂವ್ಮೆಂಟ್ ವಾಸ್ ಶೀಲಾ ರಾಣಿ ಚುಂಕತ್ಸ್ ಬ್ರೈನ್ ಚೈಲ್ಡ್. ಸೈಕಲ್ ಸವಾರಿ ಶೀಲಾ ರಾಣಿ ಚುಂಕತ್ ಅವರ ಐಡಿಯಾ ಆಗಿದ್ದರಿಂದ ಅದರ ಬೆಳವಣಿಗೆಗೆ ಅವರು ತಾವೇ ವೈಯಕ್ತಿಕ ಗಮನವನ್ನು ಹರಿಸಿದರು. ಶಿ ಪುಶ್ಡ್ ಬ್ಯಾಂಕ್ಸ್ ಟು ಪ್ರೊವೈಡ್ ಲೋನ್ಸ್ ಟು ವಿಮೆನ್ ಹೂ ವಿಶ್ಡ್ ಟು ಬೈ ಅ ಬೈಸಿಕಲ್. ಯಾವ ಮಹಿಳೆಯರು ಸೈಕಲನ್ನು ಖರೀದಿಸಬೇಕೆಂದು ಬಯಸಿದರೋ ಅವರಿಗೆ ಸಾಲ ಕೊಡುವಂತೆ ಬ್ಯಾಂಕ್ಗಳಿಗೆ
ಒತ್ತಾಯಿಸಿದರು. Many women were benefited economically, socially and emotionally by cycling movement and literacy drive. ಸೈಕಲ್ ಚಳವಳಿ ಹಾಗೂ ಸಾಕ್ಷರತಾ ಆಂದೋಲನ ಎಷ್ಟೋ ಜನ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಭಾವನಾತ್ಮಕವಾಗಿ ಲಾಭವಾಯಿತು. This is how Mrs. Sheila Rani Chunkat promoted the empowerment of rural women. ಈ ರೀತಿಯಲ್ಲಿ ಶೀಲಾರಾಣಿ ಚುಂಕತ್ ಅವರು ಮಹಿಳಾ ಸಶಕ್ತೀಕರಣಕ್ಕೆ ಒತ್ತು ಕೊಟ್ಟರು. ವಾಟ್ ಈಸ್ ದ ರೋಲ್ ಆಫ್ ಅರಿವೋಳಿ ಅಯ್ಯಕ್ಕಂ ಇನ್ ಲಿಬರೇಟಿಂಗ್ ವುಮೆನ್? ಮಹಿಳೆಯರನ್ನು ಬಂಧಮುಕ್ತರನ್ನಾಗಿ ಮಾಡಲು ಅರಿವೋಳಿ ಅಯ್ಯಕ್ಕಂನ ಪಾತ್ರವೇನು? ಅರಿವೋಳಿ ಅಯ್ಯಕ್ಕಂ ವಾಸ್ ಅ ಮೂವ್ಮೆಂಟ್ ಫಾರ್ ದ ಎಂಪವರ್ಮೆಂಟ್ ಆಫ್ ರೂರಲ್ ವುಮೆನ್. ಅರಿವೋಳಿ ಅಯ್ಯಕ್ಕಂ ಗ್ರಾಮೀಣ ಮಹಿಳೆಯರ ಸಶಕ್ತೀಕರಣಕ್ಕಾಗಿ ನಡೆದ ಚಳುವಳಿಯಾಗಿತ್ತು. When Mrs. Sheila Rani Chunkat was the DC of Pudukkottai district, she gave the task of literacy drive to the activists of Arivoli Ayyakkam. ಶೀಲಾ ರಾಣಿ ಚುಂಕತ್ ಅವರು ಪುಡುಕೋಟೆ ಜಿಲ್ಲೆಯ DC ಆಗಿರುವಾಗ ಅರಿವೋಳಿ ಅಯ್ಯಕ್ಕಂನ ಕಾರ್ಯಕರ್ತರಿಗೆ ಸಾಕ್ಷರತಾ ಆಂದೋಲನ ಜವಾಬ್ದಾರಿಯನ್ನು ಕೊಟ್ಟರು. The women volunteers were encouraged to learn cycling and use a bicycle to solve the problem of reaching out to remote areas. ದೂರದ ಊರುಗಳನ್ನು ತಲುಪುವ ಸಮಸ್ಯೆಯ ಪರಿಹಾರಕ್ಕಾಗಿ ಸೈಕಲ್ ನಡೆಸುವುದನ್ನು ಮತ್ತು ಸೈಕಲನ್ನು ಉಪಯೋಗ ಮಾಡುವುದನ್ನು ಮಹಿಳಾ ಸ್ವಯಂ ಸೇವಕರಿಗೆ ಉತ್ತೇಜಿಸಲಾಯಿತು. The girls who were attending the literacy drive started taking interest in learning cycling. ಸಾಕ್ಷರತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಬರುತ್ತಿದ್ದ ಮಹಿಳೆಯರು ಸೈಕಲ್ ಕಲಿಯುವ ಆಸಕ್ತಿಯನ್ನು ತೋರಿಸತೊಡಗಿದರು. ಅರಿವೋಳಿ ವಾಲಂಟಿಯರ್ಸ್ encouraged every woman to learn cycling by training them free of charge. ಅರಿವೋಳಿಯ ಸ್ವಯಂ ಸೇವಕರು ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಉಚಿತವಾಗಿ ಸೈಕಲ್ ತರಬೇತಿಯನ್ನು ನೀಡುವುದರ ಮೂಲಕ ಪ್ರತಿಯೊಬ್ಬ ಮಹಿಳೆಯೂ ಸೈಕಲ್ ನಡೆಸುವುದನ್ನು ಕಲಿಯಬೇಕೆಂದು ಉತ್ತೇಜಿಸಿದರು. Many young women started coming to learn cycling. ಸೈಕಲ್ ನಡೆಸುವುದನ್ನು ಕಲಿಯಲು ಎಷ್ಟೋ ಜನ ಹೆಣ್ಣು ಮಕ್ಕಳು ಬರಲು ಪ್ರಾರಂಭಿಸಿದರು. ಅರಿವೋಳಿ added these women to literacy drive movement. ಅರಿವೋಳಿಯು ಈ ಮಹಿಳೆಯರನ್ನು ಸಾಕ್ಷರತಾ ಆಂದೋಲನಕ್ಕೆ ಸೇರಿಸಿಕೊಂಡರು. And thus Arivoli Ayyakkam was successful in making several rural women literates. ಈ ರೀತಿ ಅರಿವೋಳಿಯು ಎಷ್ಟೋ ಜನ ಮಹಿಳೆಯರನ್ನು ಸಾಕ್ಷರರನ್ನಾಗಿ ಮಾಡುವಲ್ಲಿ ಯಶಸ್ವಿಯಾಯಿತು. Both cycling and literacy proved beneficial in the empowerment of women in rural Pudukkottai district. ಸೈಕಲ್ ಸವಾರಿ ಮತ್ತು ಸಾಕ್ಷರತೆ ಇವೆರಡುಗಳು ಪುಡುಕೋಟೆ ಜಿಲ್ಲೆಯ ಹಳ್ಳಿಗಾಡು ಪ್ರದೇಶದಲ್ಲಿ ಮಹಿಳಾ ಸಶಕ್ತೀಕರಣದಲ್ಲಿ ಬಹಳ ಉಪಯುಕ್ತಕಾರಿಯಾಯಿತು ಎಂದು ಸಾಬೀತಾಯಿತು. ಸೈಕ್ಲಿಂಗ್ ಗೇವ್ ದ ವಿಮೆನ್ ಫ್ರೀಡಮ್, ಈಸಿ ಮೊಬಿಲಿಟಿ, reduced their dependence on men, boosted their self-confidence, and made some of them economically strong. ಸೈಕಲ್ ಸವಾರಿಯು ಮಹಿಳೆಯರಿಗೆ ಸ್ವಾತಂತ್ರ್ಯ, ಸುಲಭ ಚಲನವಲನ, ಗಂಡಸರ ಮೇಲೆ ಹೆಚ್ಚು ನಿರ್ಭರವಾಗುವುದನ್ನು ಕಡಿಮೆಗೊಳಿಸುವುದು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಮತ್ತು ಎಷ್ಟೋ ಜನ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸುವ ಈ ಎಲ್ಲ ಕೊಡುಗೆಗಳನ್ನು ಸೈಕಲ್ ಸವಾರಿ ಕೊಟ್ಟಿತು. ದಿಸ್ ಇಸ್ ಹೌ ಅರಿವೋಳಿ ಅಯ್ಯಕ್ಕಂ ವಾಸ್ ಸಕ್ಸಸ್ಫುಲ್ ಇನ್ ಲಿಬರೇಟಿಂಗ್ ವಿಮೆನ್. ಈ ರೀತಿ ಮಹಿಳೆಯರನ್ನು ವಿಮುಕ್ತಿಗೊಳಿಸಲು ಅರಿವೋಳಿ ಅಯ್ಯಕ್ಕಂ ಯಶಸ್ವಿಯಾಯಿತು. Question 3. Cycling as a social movement changed the lives of many rural women in Pudukkottai. Elaborate this statement. ಸೈಕಲ್ ಸವಾರಿಯು ಒಂದು ಸಾಮಾಜಿಕ ಚಳುವಳಿಯಾಗಿ ಪುಡುಕೋಟೆ ಜಿಲ್ಲೆಯ ಎಷ್ಟೋ ಗ್ರಾಮೀಣ ಮಹಿಳೆಯರ ಜೀವನಗಳನ್ನೇ ಬದಲಾಯಿಸಿತು. ಈ ಹೇಳಿಕೆಯನ್ನು ವಿಸ್ತರಿಸಿ ಬರೆಯಿರಿ. In early 90s, women of Pudukkottai district chose
cycling as the means to hit out at their backwardness. 90ರ ದಶಕದ ಮೊದಲ ಭಾಗದಲ್ಲಿ ಪುಡುಕೋಟೈ ಡಿಸ್ಟ್ರಿಕ್ಟ್ನ ಮಹಿಳೆಯರು ತಮ್ಮ ಹಿಂದುಳಿಕೆಯನ್ನು ಹೊಡೆದೋಡಿಸಲು ಸೈಕಲ್ ಸವಾರಿಯನ್ನು ಒಂದು ಸಾಧನವನ್ನಾಗಿ ಆಯ್ಕೆ ಮಾಡಿಕೊಂಡರು. ಲೇಟರ್ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಸೋಷಿಯಲ್ ಮೂವ್ಮೆಂಟ್. ನಂತರ ಅದು ಒಂದು ಸಾಮಾಜಿಕ ಚಳುವಳಿಯಾಗಿ ಪರಿವರ್ತನೆಗೊಂಡಿತು. ಸೈಕ್ಲಿಂಗ್ ಫಾರ್ ದೆಮ್ ಬಿಕೇಮ್ ಅ ಸಿಂಬಲ್ ಆಫ್ IMF, ಇಂಡಿಪೆಂಡೆನ್ಸ್, ಮೊಬಿಲಿಟಿ ಅಂಡ್ ಫ್ರೀಡಮ್. ಅವರಿಗೆ ಸೈಕಲ್ ಸವಾರಿಯು IMF ಅಂದರೆ ಬೇರೆಯವರ ಮೇಲೆ ನಿರ್ಭರ ಆಗದೇ ಇರುವುದು, ಚಲನವಲನ ಮತ್ತು ಸ್ವಾತಂತ್ರ್ಯ ಇವುಗಳ ಪ್ರತೀಕವಾಯಿತು. There were some definite implications of this movement on the rural women. ಆಗ ಈ ಚಳುವಳಿಯು ಗ್ರಾಮೀಣ ಮಹಿಳೆಯರ ಮೇಲೆ ಸ್ಪಷ್ಟವಾದ ಕೆಲವು ಪರಿಣಾಮಗಳು ಆದವು. ದೇ ಆರ್, ಅವುಗಳು ಯಾವುವೆಂದರೆ, ಮೊದಲನೆಯದಾಗಿ ಇಕನಾಮಿಕ್ ಇಂಪ್ಲಿಕೇಶನ್ಸ್, ಆರ್ಥಿಕ ಪರಿಣಾಮಗಳು. ಮೆನಿ ವಿಮೆನ್ ವೆಂಡರ್ಸ್ ಕುಡ್ ಕ್ಯಾರಿ ಮೋರ್ ಐಟಮ್ಸ್ ಬಿಕಾಸ್ ಆಫ್ ಸೈಕಲ್. ಸೈಕಲ್ನಿಂದಾಗಿ ಎಷ್ಟೋ ಮಹಿಳೆಯರಿಗೆ ಹೆಚ್ಚು ಸಾಮಾನುಗಳನ್ನು ಹೊತ್ತೊಯ್ಯಲು ಸಾಧ್ಯವಾಯಿತು. ದೇ ಕುಡ್ ಕವರ್ ಮೋರ್ ಏರಿಯಾಸ್ ದ್ಯಾನ್ ಬಿಫೋರ್. ಅವರು ಮೊದಲಿಗಿಂತ ಹೆಚ್ಚು ಪ್ರದೇಶವನ್ನು ತಲುಪಬಹುದಾಯಿತು. ಸೊ ದೇರ್ ಬಿಸ್ನೆಸ್ ಇಂಪ್ರೂವ್ಡ್ ಅ ಲಾಟ್. ಅದರಿಂದಾಗಿ ಅವರ ವ್ಯಾಪಾರವು ಹೆಚ್ಚು ವೃದ್ಧಿಯಾಯಿತು. ಕಾನ್ಸಿಕ್ವೆಂಟ್ಲಿ ದ ಪ್ರಾಫಿಟ್ ವಾಸ್ ಮೋರ್. ಅದರ ಪರಿಣಾಮವಾಗಿ ಅವರಿಗೆ ಹೆಚ್ಚಿನ ಲಾಭವಾಯಿತು. ಸೆಕೆಂಡ್ ಪಾಯಿಂಟ್, ಪರ್ಸನಲ್ ಇಂಪ್ಲಿಕೇಶನ್ಸ್. ಎರಡನೆಯದಾಗಿ ವೈಯಕ್ತಿಕ ಪರಿಣಾಮಗಳು. ಮೆನಿ ವಿಮೆನ್ ಫೆಲ್ಟ್ ಹ್ಯಾಪಿ ಟು ಲರ್ನ್ ಸೈಕ್ಲಿಂಗ್. ಸೈಕಲ್ ಸವಾರಿಯನ್ನು ಕಲಿತಿದ್ದು ಎಷ್ಟೋ ಜನ ಮಹಿಳೆಯರಿಗೆ ತುಂಬ ಸಂತೋಷವಾಯಿತು. ಇಂಡಿಪೆಂಡೆನ್ಸ್, ಮೊಬಿಲಿಟಿ, ಫ್ರೀಡಮ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಆರ್ ದೇರ್ ನ್ಯೂ ಅಸೆಟ್ಸ್. ಇನ್ನೊಬ್ಬರ ಮೇಲೆ ನಿರ್ಭರ ಆಗದೇ ಇರುವುದು, ಚಲನವಲನ, ಸ್ವಾತಂತ್ರ್ಯ, ಸ್ವಂತ ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಇವುಗಳು ಅವರ ಹೊಸ ಆಸ್ತಿಗಳು. ದೇ ಆರ್ ಆನ್ ದೇರ್ ವೇ ಟು ಬಿಕಮ್ ಎಜುಕೇಟೆಡ್. ಈಗ ಅವರು ಶಿಕ್ಷಿತರಾಗುವ ಹಾದಿಯಲ್ಲಿ ನಡೆದಿದ್ದಾರೆ. ದೇ ಎಂಜಾಯ್ ಡಿಫೈಯಿಂಗ್ ಮೇಲ್ ಡಾಮಿನೇಷನ್. ಪುರುಷರ ಪ್ರಾಬಲ್ಯವನ್ನು ತಿರಸ್ಕರಿಸುವುದನ್ನು ಅವರು ಖುಷಿಪಡುತ್ತಾರೆ. ಥರ್ಡ್ ಪಾಯಿಂಟ್, ಸೋಷಿಯಲ್ ಇಂಪ್ಲಿಕೇಶನ್ಸ್, ಸಾಮಾಜಿಕ ಪರಿಣಾಮಗಳು. ಇನ್ವಾಲ್ವ್ಮೆಂಟ್ ಇನ್ ಸೈಕ್ಲಿಂಗ್ ಮೂವ್ಮೆಂಟ್ ಗಾಟ್ ದ ವಿಮೆನ್ ಮೆನಿ ನ್ಯೂ ಫ್ರೆಂಡ್ಸ್. ಸೈಕಲ್ ಚಳವಳಿಯಲ್ಲಿ ಭಾಗವಹಿಸಿದ್ದರಿಂದ ಮಹಿಳೆಯರಿಗೆ ಎಷ್ಟೋ ಜನ ಹೊಸ ಗೆಳತಿಯರು ಸಿಕ್ಕರು. ದ ಸೋಷಿಯಲ್ ಬಾಂಡ್ ಬಿಕೇಮ್ ಸ್ಟ್ರಾಂಗರ್. ಸಾಮಾಜಿಕ ಬಾಂಧವ್ಯ ಇನ್ನೂ ಪ್ರಬಲವಾಯಿತು. ದೇ ಡೆವಲಪ್ಡ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಟು ಅರಿವೋಳಿ ಅಯ್ಯಕ್ಕಂ ದಟ್ ಆಫರ್ಡ್ ದೆಮ್ ಟು ಡೂ ಸೋಷಿಯಲ್ ಸರ್ವಿಸ್. ಯಾವ ಅರಿವೋಳಿ ಅಯ್ಯಕ್ಕಂ ತಮಗೆ ಸಮಾಜ ಸೇವೆ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿತೋ ಆ ಸಂಸ್ಥೆಗೆ ನಾವು ಸೇರಿದವರಾಗಿದ್ದೇವಲ್ಲ ಎನ್ನುವ ಭಾವನೆ ಬೆಳೆಯಿತು. Question 4. In what different ways does the cycle empower the rural women in Pudukkottai district? ಪುಡುಕೋಟೈ ಜಿಲ್ಲೆಯ ಗ್ರಾಮೀಣ ಮಹಿಳೆಯರನ್ನು ಯಾವ ಯಾವ ರೀತಿಯಲ್ಲಿ ಸಶಕ್ತೀಕರಣಗೊಳಿಸಲಾಗುತ್ತದೆ? To empower a person, education is essential. ಒಬ್ಬ ವ್ಯಕ್ತಿಯನ್ನು ಸಶಕ್ತೀಕರಣಗೊಳಿಸಲು ಶಿಕ್ಷಣ ಬೇಕೇ ಬೇಕು. Hence, empowerment of women in Pudukkottai district started with literacy drive. ಅದಕ್ಕಾಗಿ ಪುಡುಕೋಟೆ ಜಿಲ್ಲೆಯಲ್ಲಿ ಮಹಿಳಾ ಸಶಕ್ತೀಕರಣವು ಪ್ರಾರಂಭವಾಗಿದ್ದು ಸಾಕ್ಷರತಾ ಆಂದೋಲನದಿಂದ. Lack of mobility was a hindrance in the way of spreading literacy in Pudukkottai. ಚಲನವಲನಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು ಸಾಕ್ಷರತೆಯನ್ನು ಹರಡುವಲ್ಲಿ ಒಂದು ಅಡೆತಡೆಯಾಗಿತ್ತು. This was overcome by the introduction of bicycle. ಸೈಕಲ್ ಅನ್ನು ಪರಿಚಯಿಸುವುದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿತು. Volunteers were trained in cycling and they in turn inspired scores of women to take to cycling.
ಮೊದಲು ಸ್ವಯಂ ಸೇವಕರಿಗೆ ಸೈಕಲ್ ನಡೆಸುವ ತರಬೇತಿಯನ್ನು ನೀಡಲಾಯಿತು. ನಂತರ ಈ ಸ್ವಯಂ ಸೇವಕರು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸೈಕಲ್ ಕಲಿಯುವ ಪ್ರೇರೇಪಣೆಯನ್ನು ಮಾಡಿದರು. Secondly, bicycle reduced the women's dependence on men. ಎರಡನೆಯದಾಗಿ ಇದು ಹೆಣ್ಣು ಮಕ್ಕಳು ಗಂಡಸರ ಮೇಲೆ ಹೆಚ್ಚು ನಿರ್ಭರವಾಗುವುದನ್ನು ಕಡಿಮೆ ಮಾಡಿತು. ಸೈಕಲ್ ಮೇಡ್ ದೇರ್ ಮೊಬಿಲಿಟಿ ವೆರಿ ಈಸಿ. ಸೈಕಲ್ ಅವರ ಚಲನವಲನಗಳನ್ನು ಬಹಳ ಸುಲಭವಾಗಿ ಮಾಡಿತು. ಥರ್ಡ್ಲಿ, ವಿಮೆನ್ ವೆಂಡರ್ಸ್ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ಡ್ ಅಂಡ್ ದೇರ್ ಲಿಜರ್ ಟೈಮ್ ಇನ್ಕ್ರೀಸ್ಡ್. ಮೂರನೆಯದಾಗಿ ಮಹಿಳಾ ವ್ಯಾಪಾರಸ್ಥರ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಯಿತು ಮತ್ತು ಅವರಿಗೆ ವಿಶ್ರಾಂತಿ ಸಮಯ ಹೆಚ್ಚು ಸಿಕ್ಕಿತು. ಫೋರ್ತ್ಲಿ, ವಿಮೆನ್ಸ್ ಸೋಷಿಯಲ್ ಲೈಫ್ ಬಿಕೇಮ್ ಬೆಟರ್ ಆಸ್ ದೇ ಮೇಡ್ ಮೋರ್ ಫ್ರೆಂಡ್ಸ್. ನಾಲ್ಕನೆಯದಾಗಿ ಹೆಚ್ಚು ಜನ ಗೆಳತಿಯರು ಅವರಿಗೆ ಸಿಕ್ಕಿದ್ದರಿಂದ ಅವರ ಸಾಮಾಜಿಕ ಜೀವನ ಇನ್ನೂ ಒಳ್ಳೆಯದಾಯಿತು. ಆ್ಯಂಡ್ ದೇ ಗಾಟ್ ಆನ್ ಅಪಾರ್ಚುನಿಟಿ ಟು ಮಿಂಗಲ್ ವಿತ್ ಮೆನಿ ವಿಮೆನ್. ಮತ್ತು ಎಷ್ಟೋ ಜನ ಮಹಿಳೆಯರೊಂದಿಗೆ ಅವರು ಬೆರೆಯುವುದಕ್ಕಾಗಿ ಒಂದು ಅವಕಾಶ ದೊರೆಯಿತು. ಇನ್ ದೀಸ್ ವೇಸ್ ಬೈಸಿಕಲ್ ಎಂಪವರ್ಡ್ ದಿ ವಿಮೆನ್. ಈ ರೀತಿ ಮಹಿಳೆಯರನ್ನು ಸೈಕಲ್ ಸಶಕ್ತೀಕರಣಗೊಳಿಸಿತು. Question 5. Comment on how cycling reduced the women's dependence on men in Where There Is a Wheel. ಮಹಿಳೆಯರು ಪುರುಷರ ಮೇಲೆ ನಿರ್ಭರವಾಗುವುದನ್ನು ಸೈಕಲ್ ಹೇಗೆ ಕಡಿಮೆ ಮಾಡಿಯಿತು ಎಂದು ನಿಮ್ಮ ಟಿಪ್ಪಣಿ ಬರೆಯಿರಿ. ಫಾರ್ ರೂರಲ್ ವಿಮೆನ್ ಇನ್ ಪುಡುಕೋಟೆ ಡಿಸ್ಟ್ರಿಕ್ಟ್, ಪೆಡಲಿಂಗ್ ಅ ಬೈಸಿಕಲ್ ವಾಸ್ ಟಾಬು. ಪುಡುಕೋಟೆ ಜಿಲ್ಲೆಯಲ್ಲಿ ಮಹಿಳೆಯರು ಸೈಕಲ್ ಸವಾರಿ ಮಾಡುವುದನ್ನು ಒಂದು ರೀತಿಯಲ್ಲಿ ನಿಷೇಧಿಸಲಾಗಿತ್ತು. ವಿಮೆನ್ ಡಿಪೆಂಡೆಡ್ ಆನ್ ಮೆನ್ ಫಾರ್ ದೇರ್ ಮೊಬಿಲಿಟಿ. ಮಹಿಳೆಯರು ತಮ್ಮ ಚಲನವಲನಗಳಿಗೆ ಪುರುಷರ ಮೇಲೆ ನಿರ್ಭರವಾಗಬೇಕಾಗಿತ್ತು. ವಿಮೆನ್ ವೆಂಡರ್ಸ್ ಮೂವ್ ಅಬೌಟ್ ಆನ್ ಫುಟ್. ಮಹಿಳಾ ವ್ಯಾಪಾರಸ್ಥರು ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಿದ್ದರು. ಯೆಟ್ ನೋ ಯಂಗ್ ವುಮನ್ ಮಸ್ಟರ್ಡ್ ಕರೇಜ್ ಟು ಪೆಡಲ್ ಅ ಬೈಸಿಕಲ್. ಇಷ್ಟಾದರೂ ಯಾವ ಒಬ್ಬ ಮಹಿಳೆಯೂ ಸೈಕಲ್ ಸವಾರಿ ಮಾಡುವ ಧೈರ್ಯವನ್ನು ತೋರಲಿಲ್ಲ. ಬಟ್ ಅ ಗ್ರೇಟ್ ಚೇಂಜ್ ಟುಕ್ ಪ್ಲೇಸ್ ಇನ್ ಅರ್ಲಿ 90s. ಆದರೆ 90ರ ದಶಕದ ಮೊದಲ ಭಾಗದಲ್ಲಿ ಬಹಳ ಬದಲಾವಣೆ ಕಂಡುಬಂದಿತು. ಟು ಸ್ಟ್ರೆಂಗ್ದನ್ ಲಿಟರಸಿ ಡ್ರೈವ್, ಶೀಲಾ ರಾಣಿ ಚುಂಕತ್ ಇಂಟ್ರೊಡ್ಯೂಸ್ಡ್ ಸೈಕ್ಲಿಂಗ್. ಸಾಕ್ಷರತಾ ಆಂದೋಲನವನ್ನು ಬಲಗೊಳಿಸಲು ಶೀಲಾ ರಾಣಿ ಚುಂಕತ್ ಅವರು ಸೈಕ್ಲಿಂಗ್ ಅನ್ನು ಪರಿಚಯಿಸಿದರು. ಯಂಗ್ ವುಮೆನ್ ವಾಲಂಟಿಯರ್ಸ್ ಲರ್ನ್ಡ್ ಸೈಕ್ಲಿಂಗ್. ಹರೆಯದ ಮಹಿಳಾ ಸ್ವಯಂ ಸೇವಕರು ಸೈಕಲ್ ಸವಾರಿಯನ್ನು ಕಲಿತುಕೊಂಡರು. This encouraged the neo-literates and others to learn and use bicycle. ಇದು ಹೊಸದಾಗಿ ಸಾಕ್ಷರರಾದವರು ಮತ್ತು ಬೇರೆಯವರು ಸೈಕಲ್ ಸವಾರಿ ಮಾಡುವುದನ್ನು ಮತ್ತು ಅದನ್ನು ಉಪಯೋಗಿಸುವುದನ್ನು ಪ್ರೇರೇಪಿಸಿತು. This became a mass movement. ಇದು ಒಂದು ದೊಡ್ಡ ಜನಾಂದೋಲನವಾಗಿತ್ತು. Cycle became a metaphor for freedom. ಸೈಕಲ್ ಸ್ವಾತಂತ್ರ್ಯದ ಉಪಮೇಯವಾಯಿತು. ವಿಮೆನ್ ನೋ ಲಾಂಗರ್ ಬೆಗ್ ಮೆನ್ ಫಾರ್ ದೇರ್ ಮೂಮೆಂಟ್ಸ್. ಈಗ ಮಹಿಳೆಯರು ತಮ್ಮ ಚಲನವಲನಗಳಿಗೆ ಪುರುಷರನ್ನು ಬೇಡಿಕೊಳ್ಳುವುದಿಲ್ಲ. ಎಕನಾಮಿಕ್ ಕಂಡೀಷನ್ ಆಫ್ ಮೆನಿ ವಿಮೆನ್ ವೆಂಡರ್ಸ್ ಇನ್ಕ್ರೀಸ್ಡ್. ಎಷ್ಟೋ ಜನ ಸಣ್ಣ ಮಹಿಳಾ ವ್ಯಾಪಾರಸ್ಥರಲ್ಲಿ ಆರ್ಥಿಕ ಸ್ಥಿತಿ ಬಲಗೊಂಡಿತು. ದೀಸ್ ಆಲ್ ಲೆಡ್ ಟು ರೆಡ್ಯೂಸಿಂಗ್ a woman's dependence on men. ಇವೆಲ್ಲವೂ ಒಬ್ಬ ಮಹಿಳೆ ಪುರುಷನ ಮೇಲೆ ನಿರ್ಭರವಾಗುವುದನ್ನು ಕಡಿಮೆಗೊಳಿಸಿತು. Now women move about freely and defy men's domination. ಈಗ ಮಹಿಳೆಯರು ಸರಾಗವಾಗಿ ಅತ್ತಿತ್ತ ಚಲಿಸುತ್ತಾರೆ ಮತ್ತು ಪುರುಷರ ಪ್ರಾಬಲ್ಯವನ್ನು ತಿರಸ್ಕರಿಸುತ್ತಾರೆ.